ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾವ ವ್ಯಕ್ತಿನ ತುಂಬ ನಂಬಿದಿರಿ, ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ, ನಿಮ್ಮ ಪ್ರೀತಿ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ ಆ ವ್ಯಕ್ತಿ ಉದ್ದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮುಂದೆ ನಿಮಗೆ ತುಂಬಾ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿ ಯಾವ ಕಾರ್ಡ್ ಕಾಣಿಸ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರು ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂತ ಹೇಳಿ. ನಿಮ್ಗೆ ಒಳ್ಳೆಯ ಅಭಿಪ್ರಾಯ ಇರಬಹುದು, ಬಟ್ ಆ ವ್ಯಕ್ತಿಗೂ ಅದೇ ಥರ ಅಭಿಪ್ರಾಯ ಇರಬೇಕಲ್ವಾ. ಸೊ ಆ ವ್ಯಕ್ತಿಯ ಉದ್ದೇಶ ಏನಾಗಿದೆ ಸಂಬಂಧದ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಈಗ ಮಾಡ್ತೀನಿ. ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಹಾಗೆ ಒಂದಷ್ಟು ಯೂನಿವರ್ಸಲ್ ಕಡೆಯಿಂದ ಕೂಡ ನಾನು ಮೆಸೇಜ್ಗಳನ್ನ ನಿಮಗಾಗಿ ಏನು ಬಂದಿದೆ ಅನ್ನೋ ಮೆಸೇಜ್ನ ನಾನು ತೆಗಿತಾ ಇದ್ದೀನಿ. ಆ ವ್ಯಕ್ತಿಯ ಉದ್ದೇಶ ಈ ಸಂಬಂಧದಲ್ಲಿ ಏನಾಗಿದೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಅವರ ಎನರ್ಜಿ ಯಾವ ರೀತಿ ಇದೆ ಈ ಸಂಬಂಧದ ವಿಚಾರದಲ್ಲಿ, ಅವರು ಯಾವ ವ್ಯಕ್ತಿತ್ವ ಇರುವಂಥವರು. ಓಕೆ, ನಿಮ್ಮ ಪರ್ಸನ್ ಇತ್ತೀಚೆಗಷ್ಟೇ ಬೇರೆಯ ಥರ್ಡ್ ಪಾರ್ಟಿ ಕನೆಕ್ಷನ್ನೊಂದಿಗೆ ಅವರು ಒಂದಷ್ಟು ಒಡನಾಟದಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ. ಇದರಿಂದ ನಿಮಗೆ ತುಂಬ ಹರ್ಟ್ ಕೂಡ ಆಗಿದೆ, ತುಂಬ ಫೀಲ್ ಕೂಡ ಮಾಡ್ಕೊಂಡಿದ್ದೀರಿ. ಬಟ್ ಥರ್ಡ್ ಪಾರ್ಟಿ ಕನೆಕ್ಷನ್ ಇಲ್ಲಿ ಇತ್ತೀಚೆಗೆ ಶುರುವಾಗಿರೋದು ಅಂತಲೇ ತೋರಿಸ್ತಾ ಇದೆ. ಆ ವ್ಯಕ್ತಿ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ ಅಂತ ನೋಡೋದಾದರೆ, ಆ ವ್ಯಕ್ತಿಗೆ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು ವಿಪರೀತ ನೋವನ್ನ ಕೊಡ್ತಾ ಇದೆ, ತುಂಬ ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು. ಬಟ್ ಆದರೆ ಅವರು ಇತ್ತೀಚೆಗಷ್ಟೇ ಅವರ ಮೈಂಡ್ನ ಬೇರೆ ಕಡೆ, ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳ ವರ್ಷವಾಗಿ ಇರುವಂಥ ಸಂಬಂಧ ಇದು, ಅಥವಾ ಒಂದಷ್ಟು ತಿಂಗಳುಗಳಿಂದ ಒಂದು ಒಳ್ಳೆ ಬಾಂಡಿಂಗಲ್ಲಿ ಇದ್ದಂಥ ಸಂಬಂಧ ಇದು. ಅದು ಈಗ ಮೈಂಡನ್ನ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು, ಅಥವಾ ಥರ್ಡ್ ಪಾರ್ಟಿ ಆ ಥರ ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇರಬಹುದು. ಸೊ ನಿಮ್ಮ ಕಡೆ ಅವ್ರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಪ್ರೀತಿನಾಗಲಿ, ಈ ಸಂಬಂಧನ ಆಗಲಿ ಅವರು ಡಿಸ್ಕನೆಕ್ಟ್ ಮಾಡಬೇಕು ಅಂತ ಆಗಲಿ ಯಾವುದೇ ಥರ ಇಲ್ಲ. ಅವ್ರಿಗೆ ಗೊತ್ತಿದೆ ನಿಮ್ಗೆ ತುಂಬ ಹರ್ಟ್ ಆಗುತ್ತೆ ಅನ್ನೋದು ಕೂಡ ಅವ್ರ ಮೈಂಡಲ್ಲಿದೆ. ಸೊ ಅವ್ರ ಜೊತೆಗಿದ್ದಾಗ, ಅಥವಾ ನಿಮ್ಮನ್ನು ಅವ್ರು ತುಂಬ ಅವಾಯ್ಡ್ ಮಾಡಿದ್ದಾರೆ ಆಲ್ರೆಡಿ, ನೀವು ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಕೂಡ ಇದ್ದೀರಿ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ನಿಮ್ಮ ನೆನಪುಗಳು ಅವರಿಗೆ ತುಂಬಾ ಕಾಡ್ತಾ ಇದೆ. ಇಲ್ಲಿ ಸೆಂಟರ್ ಆಫ್ ಎನರ್ಜಿ ಈ ರೀತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಥರ್ಡ್ ಪಾರ್ಟಿಯಿಂದ ಆ ವ್ಯಕ್ತಿ ನಿಮ್ಮ ಕಡೆಗೆ ಮನಸೋಲೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಈಗ ಸ್ಟ್ರಾಂಗ್ ಆಗಿದೆ, ಅದರಿಂದ ನೀವು ತುಂಬಾ ಹತ್ತಿದಿರಿ, ದೂರ ಮಾಡಬೇಕು ಅನ್ನೋ ಶತಪ್ರಯತ್ನ ಕೂಡ ಮಾಡಿದಿರಿ, ಎಲ್ಲನೂ ನಡೆದಿದೆ. ಇಲ್ಲಿ ಮೇಜರ್ ಕಾರ್ಡ್ಸ್ಗಳು ಬಂದಿರೋದ್ರಿಂದ, ಇಲ್ಲಿ ಕೋರ್ಟ್ ಕಾರ್ಡ್ ಇದೆ, ಮೇಜರ್ ಕಾರ್ಡ್ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಹತ್ರ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅವ್ರಿಗೆ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಆ ಥರ್ಡ್ ಪಾರ್ಟಿ ವಿಚಾರವಾಗಿ. ಥರ್ಡ್ ಪಾರ್ಟಿ ಆಟ ಇವಾಗ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಈ ಥರ್ಡ್ ಪಾರ್ಟಿ ಈಗ ಯಾವ ಬಾಂಡಿಂಗಲ್ಲಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ಆ ಬಾಂಡಿಂಗಿಂದ ಹೊರಗಡೆ ಹೋಗಲ್ಲ, ಈ ಸಂಬಂಧ ಉಳ್ಕೊಳ್ಳುತ್ತೆ. ನಿಮ್ಮ ಪರ್ಸನ್ ಕೂಡ, ನೀವು ಈಗ ಯಾವ ವ್ಯಕ್ತಿ ವಿಚಾರವಾಗಿ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ಕೂಡ ಥರ್ಡ್ ಪಾರ್ಟಿ ಒಂದಿಗೆ ಅದೇ ರೀತಿ ಇದ್ದಾರೆ. ನಾನು ನಿನ್ನ ಬಿಟ್ಟರೆ ಲೈಫೇ ಇಲ್ಲ, ಜೀವನನೇ ಇಲ್ಲ, ಖುಷಿ ಮೂಮೆಂಟ್ಗಳನ್ನ ಅವ್ರು ಕಳೀತಾ ಇದ್ದಾರೆ. ಇಲ್ಲಿ ಸೆಂಟರ್ ಎನರ್ಜಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾ ಎಮೋಷ್ನಲ್ಗೆ ಒಳಗಾಗ್ತಾರೆ ಅವರು ಮುಂದಿನ ದಿನಗಳಲ್ಲಿ. ನಿಮ್ಮ ಪರ್ಸನ್
ನೀವೇನು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ, ನೀವು ಯಾವ ರೀತಿ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಗತ್ತೆ. ನಿನ್ನ ಬಿಟ್ಟರೆ ಕೇರ್ ಮಾಡೋರು ಬೇರೆ ಯಾರೂ ಇಲ್ಲ, ನನ್ನನ್ನು ನಿನಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಸಿಗೋದಿಲ್ಲ. ನಿಮ್ಮ ಪರ್ಸನ್ ಯಾವ ರೀತಿ ಅಂತ ಹೇಳಿದ್ರೆ ಒಂದಷ್ಟು ಎಮೋಷ್ನಲ್ ಇರುವಂತಹ ಪರ್ಸನ್. ಅವರಿಗೆ ನೀವು ಜೋರು ಮಾಡೋದಾಗಲಿ, ಕೂಗಾಡ್ಕೊಂಡಾಗಲಿ, ಜಗಳ ಮಾಡೋದಾಗಲಿ, ಇದರಿಂದ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರಕ್ಕೆ ಬರಲ್ಲ. ಒಂದಷ್ಟು ಸೆಂಟಿಮೆಂಟಲ್ ಮಾತುಗಳು, ಹಳೆಯ ನೆನಪುಗಳ ಬಗ್ಗೆ ನಿಮ್ಮ ಪರ್ಸನ್ ಜೊತೆಗೆ ನೀವು ಹೇಳಿದಾಗ ಅವ್ರಿಗೆ ಅವಾಗ ರೀಕಾಲ್ ಆಗತ್ತೆ, ಆವಾಗ ಈ ಸಂಬಂಧದ ಬೆಲೆ ಗೊತ್ತಾಗತ್ತೆ. ನಾನು ಇವಾಗ ಫೋನ್ ಮಾಡಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಈಗಿನ ಮಾತುಗಳೇ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ಗೆ ಡಿಸ್ಟರ್ಬ್ ಮಾಡತ್ತೆ. ಸೊ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಏನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಈ ಥರ್ಡ್ ಪಾರ್ಟಿ ಕನೆಕ್ಷನ್ ಏನಿದೆ ಅಷ್ಟು ಸ್ಟ್ರಾಂಗ್ ಇಲ್ಲ ಮುಂದಿನ ದಿನಗಳಲ್ಲಿ, ಬಟ್ ಈಗ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಕೂತಿದೆ. ಕೆಲವು ವಿಚಾರಗಳು ಥರ್ಡ್ ಪಾರ್ಟಿಗೆ ನಿಮ್ಮ ಸಂಬಂಧದ ವಿಚಾರ ಆಗಿರಬಹುದು, ನಿಮ್ಮ ಒಡನಾಟಗಳಾಗಿರ್ಬಹುದು, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಈ ವಿಚಾರ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಸೊ ಅದರಿಂದಾಗಿ ಒಂದಷ್ಟು ನಿಮ್ಮಿಂದ ಇನ್ನೂ ದೂರ ಮಾಡಬೇಕು ಅನ್ನೋದು ಅವರ ಡಿಸಿಷನ್ ಕೂಡ ಆಗಿದೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಈಗ ನಿಮ್ಮ ಪರ್ಸನ್ ಏನೇ ಮಾತಾಡಿದ್ರು ದಯವಿಟ್ಟು ಅದನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಪರ್ಸನ್ ಮಾತಾಡಿ ನೀವು ನಂಬ್ಕೊಂಡು ಅವ್ರ ಜೊತೆಗೆ ನೀವು ಮಾತಾಡೋದು ಕಂಟಿನ್ಯೂ ಮಾಡಿಕೊಂಡ್ರೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹರ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಈಗ ನೀವೇನು ಮಾಡಬೇಕಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಪರ್ಸನ್ನೇ ನೀವು ಅವಾಯ್ಡ್ ಮಾಡಿಬಿಡಿ. ಅವರಿಬ್ಬರನ್ನೇ ಬಿಟ್ಟುಬಿಡಿ, ಸೈಲೆಂಟಾಗಿ ಸುಮ್ಮನೆ ಇದ್ದು ಬಿಡಿ. ಯಾಕೆಂದರೆ ನೀವು ಎಷ್ಟು ಅವ್ರನ್ನ ದೂರ ಮಾಡೋದಕ್ಕೆ ಹೋಗ್ತೀರಿ, ಎಷ್ಟು ಅವ್ರನ್ನ ಕಾಲ್ ಮಾಡೋದಕ್ಕೆ ಹೋಗ್ತೀರಿ, ಥರ್ಡ್ ಪಾರ್ಟಿಗೆ ಬೈಯೋದಕ್ಕೆ ಹೋಗ್ತೀರಿ, ಥರ್ಡ್ ಪಾರ್ಟಿಗೆ ಕಾಲ್ ಮಾಡೋದಕ್ಕೆ ಹೋಗ್ತೀರಿ, ಥರ್ಡ್ ಪಾರ್ಟಿ ವಿಚಾರವಾಗಿ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋಕ್ಕೆ ಹೋಗ್ತೀರಿ. ಇದರಿಂದ ಎಲ್ಲ ಇನ್ನೂ ದೂರ ಆಗ್ತಾರೆ ಹೊರತು ಯಾವುದೇ ರೀತಿ ಅವರು ಮತ್ತೆ ನಿಮ್ಮ ಹತ್ರಕ್ಕೆ ಬರಬೇಕು ಅನ್ನೋದಾಗಲ್ಲ. ಅದೇ ನೀವು ಈಗ ಈ ವಿಚಾರ ಗೊತ್ತಾಗಿ ಸೈಲೆಂಟಾಗಿ ಒಂದಷ್ಟು ತಿಂಗಳುಗಳ ಕಾಲ, 6 ಮಂತಲ್ಲಂತೂ ಇದು ದೂರ ಹೋಗುತ್ತೆ. 6 ಮಂತ್ ಆದಮೇಲೆ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿಯೇ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ದಿನಗಳು ಜಾಸ್ತಿ ಇದೆ. ಸೊ ನಿಮ್ಮ ಪರ್ಸನ್ನ ನೀವಲ್ಲದೆ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವು ಕೂಡ ತುಂಬ ಹಠವಾದಿ. ಪ್ರೀತಿಯಿಂದ ಇದ್ದರೆ ಪ್ರೀತಿಯಿಂದ ಇರ್ತೀರಿ, ಸ್ವಲ್ಪ ದ್ವೇಷ ತೋರಿಸಿದ್ರೆ ಅದಕ್ಕೂ ಹೆಚ್ಚಾಗಿ ದ್ವೇಷ ತೋರಿಸುವಂಥ ವ್ಯಕ್ತಿ ನೀವು. ಇಲ್ಲಿ ಕೋರ್ಟ್ ಕಾರ್ಡ್ ಬಂದಿರೋದ್ರಿಂದ ನನಗೆ ಆ ಫೀಲ್ ಬರ್ತಾ ಇದೆ. ನೀವು ನೋಡ್ತಾ ಇರೋರು ಕೂಡ ಅದೇ ರೀತಿನೇ. ಒಂದಷ್ಟು ಅವ್ರ ಬಗ್ಗೆ ಗೊತ್ತಾಯ್ತು, ಅವ್ರು ಏನಾದರೂ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವೇನಾದರೂ ತಿರುಗಿ ಬಿದ್ದರೆ ಅದನ್ನ 2 ಪಟ್ಟು ನೀವು ಅವ್ರನ್ನ ಮೋಸ ಮಾಡ್ತೀರಿ ಅನ್ನೋದು ಗೊತ್ತು. ವಿಶ್ವಾಸದಲ್ಲಿದ್ದರೆ ತುಂಬ ವಿಶ್ವಾಸ ಕೊಟ್ಟು ಕೈ ಹಿಡಿತೀರಿ ಅನ್ನೋದು ಅರ್ಥವಾಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಪರ್ಸನ್ ಈಗೇನಾದರೂ ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋದರೆ ದಯವಿಟ್ಟು ನಂಬೇಡಿ. ಯಾಕೆಂದರೆ ಇವ್ರು ಸ್ಟ್ರಾಂಗ್ ಆಗಿದ್ದಾರೆ. ಈಗ 4 ತಿಂಗಳ ನಂತರ ಅವರೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ನಿಮ್ಮ ಪರ್ಸನ್ ನಿಮ್ಮ ನೆನಪು ಅವರಿಗೆ ಕಾಡೋದಕ್ಕೆ ಶುರು ಆಗುತ್ತೆ ಅಂತ ಹೇಳಬಹುದು. ಸೊ ಒಂದಷ್ಟು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಬರ್ತಾ ಇದೆ ನಾನು ಅದನ್ನು ಕೂಡ ಓದ್ಬಿಡ್ತೀನಿ. ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್. ನಾನು ಹೇಳಿದೆ ಅಲ್ವಾ, ಈಗ ಥರ್ಡ್ ಪಾರ್ಟಿ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇದರಿಂದ ನೀವು ಡಿಸಪಾಯಿಂಟ್ಮೆಂಟ್ ಕೂಡ ಆಗಿದ್ದೀರಿ, ನಿಮ್ಮ ಮನಸ್ಸಿಗೆ ನೋವಾಗಿದೆ, ನಿರಾಶೆಗೊಳಗಾಗಿದ್ದೀರಿ, ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದಿರಿ, ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೀರಿ, ತುಂಬಾ ಹತ್ತಿದ್ದೀರಿ. ಆ ನೆನಪುಗಳು ನಿಮ್ಗಿನ್ನೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಲವಾಗಿ ನಿಮ್ಗೆ ನೋವಿದೆ. ಪ್ರೆಸೆಂಟ್ ಎನರ್ಜಿಗಳೇ ಜಾಸ್ತಿ ಇದೆ ಇಲ್ಲಿ. ಸ್ಪೇರ್ ತೋರಿಸ್ತಾ ಇದೆ, ಹಾರ್ಟ್ ಅಟ್ಯಾಕ್ ಓವರ್ ವಾಟ್ ಯು ನೋ ಲಾಂಗರ್ ಹ್ಯಾವ್. ನಿಮಗೆ ಯಾವ ವಿಷಯ ಇಷ್ಟು ದಿನ ಗೊತ್ತಾಗಿಲ್ಲ, ಈಗ ಗೊತ್ತಾಗಿದೆ, ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ. ನಿಮ್ಮ ಮನಸ್ಸೇ ಒಡೆದೋಗುವಂತಹ ಇಂಥ ವಿಚಾರಗಳು ಗೊತ್ತಾಗಿದೆ. ಥರ್ಡ್ ಪಾರ್ಟಿ ಕನೆಕ್ಷನ್ನಿಂದ ನೀವು ತುಂಬಾ ನರಳಾಡ್ತಿದ್ದೀರಿ. ಥರ್ಡ್ ಪಾರ್ಟಿಯಿಂದ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವಿಗೊಳಗಾಗಿದ್ದೀರಿ ನೀವು.
ಸೊ ಸ್ಪೇರ್ ಅದಕ್ಕೆ ಬಂದಿದೆ. ನಿಮ್ಮ ಹೃದಯ, ನಿಮ್ಮ ಮನಸ್ಸು ನೋವಾಗಿದೆ. ಸಿ ಇಯರ್ ಯೂನಿವರ್ಸಲ್ ಮೆಸೇಜ್. ಇದು ಟ್ಯಾರೋ ರೀಡಿಂಗ್. ಅದಕ್ಕೂ ಇದಕ್ಕೂ ಎಷ್ಟು ಸಂಬಂಧ ಇದೆ. ಅಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಬಂದಿದ್ದಾರೆ. ಇಲ್ಲಿ ನಿಮ್ಮ ಮನಸ್ಸಿಗೂ ಕೂಡ ನೋವಾಗಿದೆ. ಓಲ್ಡರ್ ಮ್ಯಾನ್ ಬರ್ತಿದೆ. ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅನ್ ಓಲ್ಡರ್ ಮ್ಯಾನ್ ಅಂದರೆ ಒಬ್ಬ ಹಿರಿಯ ವ್ಯಕ್ತಿ ಜೊತೆಗೆ ಒಂದು ಒಳ್ಳೆಯ ಸಂಬಂಧ. ಅಂದರೆ ಅವ್ರು ನಿಮ್ಮನ್ನ ಬುದ್ಧಿವಾದ ಹೇಳೋವಂಥದ್ದಾಗಿರಬಹುದು, ಯಾವುದೋ ಒಂದು ವ್ಯಾವಹಾರಿಕವಾಗಿರಬಹುದು. ಆ ದಿನಗಳು ಮುಂದೆ ಬರುವ ದಿನಗಳಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಟೇಬಲ್ ಬರ್ತಿದೆ. ಹಾರ್ಡ್ ವರ್ಕ್ ಅಹೆಡ್. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಮುಂದೆ ಒಂದು ಕಠಿಣ ಕೆಲಸಗಳು ಬರುವಂತಹ ಸಾಧ್ಯತೆ ಇದೆ. ಕಷ್ಟಪಟ್ಟು ಕೆಲಸ ಮಾಡುವಂತಹ ಟೈಮ್ ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಹೋಗ್ತಾ ಹೋಗ್ತಾ ಗ್ರೇಪ್ಸ್ ಬರ್ತಾ ಇದೆ. ಟೈಮ್ ಟು ಗೋ ಔಟ್ ಆ್ಯಂಡ್ ಹ್ಯಾವ್ ಫನ್. ಈ ನೋವುಗಳನ್ನ ನಾನು ಹೇಳ್ದೆ ಅಲ್ವಾ, ಇನ್ನು 2 to 4 months ಇದೇ ರೀತಿ ನೋವು ಇರುತ್ತೆ. ನಿಮ್ಮ ಕೆಲಸದ ವಿಚಾರವಾಗೂ ತುಂಬ ಹಾರ್ಡ್ ವರ್ಕ್ ನೀವು ಮಾಡಲೇಬೇಕಾಗತ್ತೆ. ಒಂದಷ್ಟು ಡಿಸಪಾಯಿಂಟ್ಮೆಂಟ್ಗಳು ಕೂಡ ಇದೆ, ಎಲ್ಲ ಇದೆ. ಇಲ್ಲಿ ನೆಕ್ಸ್ಟ್ ಈ 4 ತಿಂಗಳ ನಂತರ ಇಲ್ಲಿ ಏನು ಬರ್ತಾ ಇದೆ, ಗ್ರೇಪ್ಸ್ ಬರ್ತಾ ಇದೆ. ಟೈಮ್ ಟು ಗೋ ಔಟ್ ಆ್ಯಂಡ್ ಹ್ಯಾವ್ ಫನ್. ಹೊರಗಡೆ ಹೋಗ್ತೀರಿ, ಸುತ್ತಾಡ್ತೀರಿ, ಖುಷಿಯ ದಿನಗಳು ಕಳಿತೀರಿ. ಒಂದಷ್ಟು ಫನ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ನೇ ನಿಮ್ಮ ಹತ್ರಕ್ಕೆ ಮತ್ತೆ ಬರಬಹುದು. ನಿಮ್ಮ ಪರ್ಸನ್ ಒಟ್ಟಿಗೆ ಹೊರಗಡೆ ಸುತ್ತಾಡೋದಿರಬಹುದು. ಅವ್ರು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆಗೆ ಮತ್ತೆ ಬಂದು. ಸೊ ಪೇಲ್ ಬರ್ತಿದೆ. ಟೈಮ್ ಟು ಗೆಟ್ ಔಟ್ ಆಫ್ ಎ ಸಿಚುವೇಶನ್. ಪರಿಸ್ಥಿತಿಯಿಂದ ಹೊರಗಡೆ ಬರುವಂತಹ ಸಮಯ ಇದು. ನಿಮ್ಮ ನೋವಿಂದ ಹೊರಗಡೆ ಬರುವಂಥ ಸಮಯ. ಈಗ ಆಲ್ರೆಡಿ ಇಲ್ಲಿ ನಿಮಗೆ ಟ್ಯಾರೋ ರೀಡಿಂಗಲ್ಲಿ ರೆಸನೇಟ್ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ, ನನಗೆ ರಿವ್ಯೂ ಕೊಟ್ಟಿದ್ದಾರೆ. ಈಗಿನ ಸಮಯ ನೀವು ನೋವಿಂದ ಹೊರಗಡೆ ಬರುವಂತಹ ಸಮಯ ಆಗಿದೆ. ಒಂದಷ್ಟು ಸಮಾಧಾನದಲ್ಲಿರಿ. ಈ ನೋವಿಂದ ನೀವು ಹೊರಗಡೆ ಬರ್ತೀರಿ, ಬರುವಂಥ ಸಮಯನೇ. ನಿಮ್ಗೆ ನಾನಂತೂ ಒಂದು ಹಿಂಟ್ ಕೊಟ್ಟಿದ್ದೀನಿ, ನಿಮ್ಮ ಪರ್ಸನ್ ಮತ್ತೆ ಬರ್ತಾರೆ. ಅವ್ರು ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗತ್ತೆ. 4 months ತಾಳ್ಮೆಯಿಂದ ಇರಿ. ಸೊ ಕಾಬ್ವೆಬ್ ಬರ್ತಾ ಇದೆ. ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಹೈಂಡ್ ಯುವರ್ ಕಂಟ್ರೋಲ್. ಸಿ, ಒಂದು ಹೂವು, ಅದಕ್ಕೆ ನೋಡಿ ಜೇಡರ ಬಲೆ ಹೆಂಗೆ ಕಟ್ಟಿದೆ ಅಂತ. ಹೆಂಗೆ ಕಾಣುತ್ತದು? ಒಂದು ಸುಂದರವಾದ ಹೂವಿಗೆ ಜೇಡರ ಬಲೆ ಕಟ್ಟಿದಾಗ ಎಷ್ಟು ಹಾಳು ಬಿದ್ದಂಗೆ ಕಾಣುತ್ತೆ. ಅದೇ ರೀತಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಫೋರ್ಸಸ್ಗಳು ಸುತ್ತ ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ನಿಮ್ಮನ್ನ ನಿಯಂತ್ರಣಕ್ಕೆ ಮೀರಿದ, ನಿಮ್ಮ ಕಂಟ್ರೋಲ್ಗೆ ತಗೊಳಕ್ಕಾಗದೇ ಇರುವಂತಹ ನೆಗೆಟಿವ್ ಫೋರ್ಸಸ್ಗಳು, ಕೆಟ್ಟ ಶಕ್ತಿ ನಿಮ್ಮನ್ನು ಆವರಿಸ್ಕೊಂಡಿದೆ. ದಯವಿಟ್ಟು ಅದರಿಂದ ರಕ್ಷಣೆ ಮಾಡ್ಕೊಳ್ಳಿ. ಕೆಲವ್ರು ಕೇಳ್ಬೋದು, ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋದು ಈ ನೆಗೆಟಿವ್ ಎನರ್ಜಿಯಿಂದ, ನೆಗೆಟಿವ್ ಫೋರ್ಸಸ್ಗಳಿಂದ, ನೆಗೆಟಿವ್ ಥಾಟ್ಸ್ಗಳಿಂದ ಅಂತ. ಮಲಗ್ತೀರಲ್ವಾ, ರಾತ್ರಿ ಮಲಗುವಾಗ ಒಂದು ಟಬ್ಬಲ್ಲಿ ಒಂದು 3 ಇಡಿ ಕಲ್ಲುಪ್ಪನ್ನ ಹಾಕಿಬಿಡೋದು. ಹಾಕಿ ಕೈನೋ ಕಾಲನೋ, ಕಾಲನ್ನು ಮೇನಾಗಿ ಕಾಲನ್ನ ಒಂದಷ್ಟು ನೀವು ಅದರಲ್ಲಿ ನೆನೆಸಿ ಮತ್ತು ಕಾಲು ವಾಶ್ ಮಾಡಿ ಅದನ್ನು ಚೆಲ್ಲಿ ಬರೋದು. ಮಲಗುವಾಗ ಕಲ್ಲುಪ್ಪಿನಿಂದ ಕೈನ ಫುಲ್ ವಾಶ್ ಮಾಡಿ ನೀರಲ್ಲಿ ತೊಳೆದು ಮತ್ತು ಅದನ್ನು ಟವೆಲಲ್ಲೆಲ್ಲ ಹೊರಿಸೋ ಆಗಿಲ್ಲ, ಅದಾಗ ಅದೇ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಸೊ ಇದರಿಂದ ಕೂಡ ನೀವು ನೆಗೆಟಿವ್ ಎನರ್ಜಿನ, ನೆಗೆಟಿವ್ ಫೋರ್ಸಸ್ಗಳನ್ನ ತಡಿಬಹುದು. ಒಂದಷ್ಟು ಕೆಲವು ಹೋಮ ಹವನಗಳು ದೇವಸ್ಥಾನಗಳಲ್ಲಿ ನಡೆಯುತ್ತೆ. ಅದಕ್ಕೆಲ್ಲ ಅಟೆಂಡ್ ಆಗಿ, ಅದೆಲ್ಲ ನಿಮ್ಮ ನೆಗೆಟಿವ್ ಎನರ್ಜಿನ ತುಂಬ ತೆಗೆದು ಹಾಕುವಂತಹ ಮಂತ್ರಘೋಷಗಳನ್ನ ಮಾಡಿರ್ತಾರಲ್ಲಿ. ಆ ಹೋಮಕ್ಕೆ ಅಟೆಂಡ್ ಮಾಡೋದೇ, ಅದಕ್ಕೊಂದು ಪ್ರದಕ್ಷಿಣೆ ಹಾಕೋದೆ, ಅಥವಾ ಅದ್ರದ್ದು ಧೂಳ್ತನ ಹಣೆಗಚ್ಚೋದೆ ಒಂದು ಪಾಸಿಟಿವ್ ಎನರ್ಜಿ. ಯಾವಾಗಲೂ ಒಂದು ಮಂತ್ರನ ಇಟ್ಕೊಳ್ಳಿ ಮೈಂಡಲ್ಲಿ. ಯಾವ ಮಂತ್ರ ಹೇಳಬೇಕು ಅಂತ ಕೇಳಿದ್ರೆ, ಶ್ರೀರಾಮ್ ಜಯರಾಮ್ ಅಂತೂ ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿಯೊಬ್ಬ ಕಂದಮ್ಮನಿಗೂ ಬರುತ್ತೆ. ಓಂ ನಮಃ ಶಿವಾಯ ಎಲ್ಲರಿಗೂ ಬರುತ್ತೆ. ಈ ಥರದನ್ನ ಹೇಳ್ಕೊಳ್ಳೋದು ಮಾಡಿ. ಯಾಕೆಂದರೆ ಇಲ್ಲಿ ನನಗೆ ನೋಡ್ತಾ ಇರೋದು, ನನಗೆ ತುಂಬಾ ನೆಗೆಟಿವ್ ಫೋರ್ಸ್ ಇದೆ. ಈ ತುಂಬಾ ನೆಗೆಟಿವ್ ವಿಚಾರಗಳೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ದಯವಿಟ್ಟು ಈ ವಿಚಾರದಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಒಂದಷ್ಟು ಈ ಥರದನ್ನ ಮಾಡ್ಕೊಳ್ಳಿ. 2 to 4 months ಈ ಥರ ಮಾಡ್ಕೊಳ್ಳಿ. ಮತ್ತೆ ಆ ವ್ಯಕ್ತಿ ನಿಮ್ಮ ಕಡೆಗೆ
ಬಂದೇ ಬರ್ತಾರೆ. ಆ ವ್ಯಕ್ತಿ ಉದ್ದೇಶ ಏನಾಗಿದೆ ಈಗ ಅಂತ ಹೇಳಿದ್ರೆ, ನಿಮ್ಮನ್ನ ನಾನು ಅಲ್ಲಿಲ್ಲ ಇಲ್ಲಿಲ್ಲ ಹಾಗೆ ಹೀಗೆ ಅಂತ ಮ್ಯಾನುಪ್ಯುಲೇಟ್ ಮಾಡಿ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಅಂತೂ ಸ್ಟ್ರಾಂಗ್ ಆಗಿ ಒಪ್ಕೊಳ್ಳಲ್ಲ. ನಿಮ್ಮನ್ನ ದಿಕ್ಕು ತಪ್ಪಿಸುವಂತಹ ಕೆಲಸಗಳೇ ಮಾಡ್ತಾರೆ. ದಯವಿಟ್ಟು ಈ ವ್ಯಕ್ತಿನ ಈಗ ನಂಬಬೇಡಿ. 4 ತಿಂಗಳ ನಂತರ ಆ ವ್ಯಕ್ತಿ ಪರ್ಫೆಕ್ಟ್ ಆಗಿ ನಿಮ್ಮ ಹತ್ರ ಬರ್ತಾರೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ಒಂದಷ್ಟು ನನಗೆ ಈ ನೆಗೆಟಿವ್ ಎನರ್ಜಿನೇ ನಾನು ಕಾಣ್ತಾ ಇರೋದ್ರಿಂದ ಇವತ್ತಿಂದಾನೇ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ, ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಆ ವ್ಯಕ್ತಿಯ ಉದ್ದೇಶ, ನಿಮ್ಮ ಪರ್ಸನ್ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಹಾಗೂ ಅವರ ಇಂಟೆನ್ಷನ್ ಏನು ಈ ಸಂಬಂಧದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್. ಸೊ 4 ಆಫ್ ವಾಂಡ್ಸ್ ಬರ್ತಾ ಇದೆ, 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಹರ್ಮಿಟ್ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮದುವೆ ಆಗಬೇಕು, ತುಂಬ ಕನಸುಗಳನ್ನ ಕಟ್ಟಿದ್ರಿ ನೀವಿಬ್ರು ಈ ಹಿಂದೆ. ಹಾಗಿರ್ತೀವಿ, ಹೀಗಿರ್ತೀವಿ, ಹಾಗಿರೋಣ, ಹೀಗಿರೋಣ, ಎಲ್ಲ ಕನಸುಗಳನ್ನ ಕಟ್ಟಿದ್ರಿ. ಬಟ್ ಮನೆಯ ವಿಚಾರವಾಗೋ ಅಥವಾ ನಿಮ್ಮ ವೈಯಕ್ತಿಕ ವಿಚಾರವಾಗೋ ಅಥವಾ ನಿಮ್ಮ ಪರ್ಸ್ನಲ್ ವಿಚಾರ ತಿಳಿದೋ ಅಥವಾ ಅವರ ಪರ್ಸ್ನಲ್ ವಿಚಾರ ನಿಮಗೆ ತಿಳಿದೋ ಈ ಪ್ರೀತಿಯಲ್ಲಿ ವಿಪರೀತ ಏರುಪೇರುಗಳು ಶುರು ಆಗೋಗ್ಬಿಟ್ಟಿದೆ ಆಲ್ರೆಡಿ. ಒಂದಷ್ಟು ಒಳ್ಳೆ ಕನಸುಗಳನ್ನೇ ಕಟ್ಟಿರುವಂಥವ್ರು ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ಒಳ್ಳೆ ಕನಸುಗಳನ್ನೇ ನೀವು ಕಟ್ಟಿದ್ರಿ. ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇಬ್ಬರೂ ಕೂಡ ಆ ಪರ್ಸನ್ ಬಿಡಿ, ನೀವಂತೂ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಮುಂದಿನ ನಿರ್ಧಾರ ಏನು ತಗೊಳ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಪ್ರೀತಿನ ಅಪ್ರೋಚ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಡು ಬಂದ್ರಿ. ಎಷ್ಟೋ ಸಲ ಜಗಳ ಆಗೋದು, ಎಷ್ಟೋ ಸಲ ಏರುಪೇರುಗಳನ್ನ ನೀವು ನೋಡ್ಕೊತಾನೆ ಬಂದ್ರಿ. ಬಟ್ ಈಗ ಆಗೋದಿಲ್ಲ, ಈಗಂತೂ ಆಗ್ತಾನೆ ಇಲ್ಲ ನಿಮ್ಮ ಕೈಯಲ್ಲಿ. ಈ ಪ್ರೀತಿ ವಿಚಾರವಾಗಿ ತುಂಬಾ ಮಾನಸಿಕವಾಗಿ ನೊಂದಿದ್ದೀರಿ. ಯಾರು ಬೇಡ, ಏನು ಬೇಡ, ನನ್ನ ಪಾಡಿಗಿದ್ದು ಬಿಡಬೇಕು, ಆ ಪರ್ಸನ್ ಬಂದು ಮಾತಾಡ್ಸಿದ್ರೆ ಸಾಕು, ಆ ಪರ್ಸನ್ ಬೇಕು, ಇದೆಲ್ಲ ನಡೀತಾ ಇದೆ. ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಒಂದಷ್ಟು ಕನ್ಫ್ಯೂಷನ್ ಮಟ್ಟಕ್ಕೂ ತಂದಿದ್ದಾರೆ. ಬರ್ತೀನಿ, ನಾನು ಮತ್ತೆ ಇರ್ತೀನಿ, ನಿನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆ ಇದಕ್ಕೆ ತೊಗೊಂಡೋಗ್ತೀನಿ ಅಂತ ಹೇಳಿ ಈ ಥರ ಕನಸುಗಳನ್ನ ತೋರಿಸೋದು, ಮತ್ತು ಈ ಥರ ನಿಮ್ಮನ್ನು ಕನ್ಫ್ಯೂಷನ್ ಮಾಡಿ ತರೋದು. ನಿಮ್ಮ ಪರ್ಸನ್ಗೂ ಕೂಡ ಒಂದಷ್ಟು ಏನಾಗ್ತಾ ಇದೆ ಅಂದರೆ ಬೇರೆಯವರ ಮಾತುಗಳಾಗಿರಬಹುದು, ಒಂದಷ್ಟು ಬೇರೆಯವರ ಕೆಟ್ಟ ಕಣ್ಗಳು ಕೂಡ ಅವ್ರ ಮೇಲಿದೆ. ಅವ್ರನ್ನ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಪರ್ಸನ್ ಈ ಸಂಬಂಧದ ವಿಚಾರವಾಗಿ ಹೇಗಿರ್ತಾರೆ ಮನುಷ್ಯ ಅಂದರೆ, ಬೇಗನೆ ಮರ್ತು ಹೋಗ್ತಾರೆ ಅವರು. ಬೇಗನೆ ಮರೆತು ಬೇರೆಯವ್ರೊಟ್ಟಿಗೆ ನಿಮ್ಮ ಜೊತೆಗೆ ಹೇಗಿದ್ರು ಅದೇ ರೀತಿ ಬೇರೆಯವ್ರ ಜೊತೆಗೆ ಇರ್ತಾರೆ. ನಿಮ್ಮ ಕೈಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಈ ಸಂಬಂಧದಲ್ಲಿ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಈ ಪ್ರೀತಿಯಲ್ಲಿ ಈ ಪ್ರೀತಿ ಸಂಬಂಧ, ಈ ವ್ಯಕ್ತಿಯಲ್ಲಿ ಯಾವುದೇ ಸ್ಟೇಬಲ್ ಮೈಂಡ್ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಕು ಅಂತ ಬಂದಿಲ್ಲ. ಮದುವೆ ಆಗಬೇಕು, ಲೈಫ್ ಲಾಂಗ್ ಚೆನ್ನಾಗಿರಬೇಕು, ತುಂಬ ಕನಸುಗಳನ್ನ ಕಟ್ಟಿರೋರು, ಮನೆ ವಿಚಾರದಲ್ಲೋ ಅಥವಾ ಅವರ ವೈಯಕ್ತಿಕ ವಿಚಾರದಲ್ಲೋ ಅವ್ರನ್ನ ಹಿಡಿದಿಟ್ಟು ಹಾಗಾಗಿದೆ. ಅವ್ರನ್ನ ನಿಮ್ಮ ಹತ್ತಕ್ಕೆ ಬರದೇ ಇರೋ ರೀತಿ ಒಂದಷ್ಟು ಈ ಕುತಂತ್ರಿ ಕೆಲಸಗಳನ್ನೂ ಮಾಡಿಟ್ಟಿದ್ದಾರೆ. ಅವ್ರಿಗೆ ನೀವು ಎಲ್ಲ ಆಪ್ಷನ್ಸ್ಗಳನ್ನೂ ಕೊಟ್ಟಿದ್ದೀರಿ, ಬಟ್ ಯಾವ ಆಪ್ಷನ್ನ ಚೂಸ್ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ ಅವರಿಗೆ. ಅವರ ನಿರ್ಧಾರ ಅವ್ರ ಕೈಯಲ್ಲೇ ಇಲ್ಲ, ಅವ್ರು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ಒಂದಷ್ಟು ಸಮಾಧಾನಕ್ಕೆ ಹೋಗ್ತಾ ಇದ್ದಾರೆ, ನೀವು ಸಮಾಧಾನಕ್ಕೆ ಬರ್ತಾ ಇಲ್ಲ ಇನ್ನು. ಅವ್ರು ಬೇಗನೆ ಈ ಸಂಬಂಧದಲ್ಲಿ ಮರೆತು ಆಗಿರ್ಬೋದು, ಏನೇ ಇರ್ಬೋದು, ಒಂದೊಳ್ಳೆ ಡಿಸಿಷನ್ ತಗೊಂಡು ತಾಳ್ಮೆಯಿಂದ ಹೊರಗಡೆ ಇರ್ತಾ ಇದ್ದಾರೆ. ನೀವು ಇರೋದಕ್ಕಾಗ್ತಾ ಇಲ್ಲ.
ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಮೋಸ ಮಾಡಬೇಕು ಅಂತ ಅಲ್ಲ, ಆ ವ್ಯಕ್ತಿಗೆ ಒಂದಷ್ಟು ಕನ್ಫ್ಯೂಷನ್ ಮೈಂಡ್ ಇದೆ ಅಂತ. ಏನು ಮಾಡಬೇಕು ಅನ್ನೋ ಸರಿಯಾದ ನಿರ್ಧಾರ ತಗೊಳಕ್ ಬರದೇ ಇರೋಂಥ ಮನಸ್ಥಿತಿಗೆ ಅವ್ರು ತಲುಪಿಬಿಟ್ಟಿದ್ದಾರೆ. ಸೊ ಇದು ಹೀಗೆ ಹೋಗ್ತಾ ಇದ್ರೆ ಏನಾಗತ್ತೆ ಮುಂದಕ್ಕೆ ಅನ್ನೋದು ನೋಡೋಣ. ಏನು ಉತ್ತರ ಕೊಡ್ತಾ ಇದೆ ನೀವು ನಂಬುವ ದೈವ? ಆ ವ್ಯಕ್ತಿ ರೆಡಿ ಇಲ್ಲ ಇನ್ನು. ದಿ ಚಾರಿಯೇಟ್. ಆ ವ್ಯಕ್ತಿ ಏನಾದರೂ ರೆಡಿಯಾಗಿ ನೀವೇ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಿಂತ್ಕೊಂಡ್ರೆ, ಈ ಸಂಬಂಧನ ಉಳಿಸ್ಕೊಳ್ಬೇಕು ಅಂತ ನಿಂತ್ಕೊಂಡ್ರೆ, ಎಸ್, ಈ ಸಂಬಂಧ ಕೊನೆವರೆಗೂ ಉಳಿಯುತ್ತೆ. ಆ ವ್ಯಕ್ತಿನೇ ಈ ರೀತಿ ಆಗೋಗಿದ್ದಾರಲ್ಲ, ಒಂದಷ್ಟು ಕನ್ಫ್ಯೂಷನ್ ಮೈಂಡಿಗೆ ಆಗಿದ್ದಾರೆ. ನಿಮ್ಮನ್ನ ಫ್ಲರ್ಟ್ ಅಂತೂ ಮಾಡ್ತಾ ಇಲ್ಲ, ನಿಮ್ಮನ್ನ ಫ್ಲರ್ಟ್ ಅಂತೂ ಮಾಡಿಲ್ಲ, ಮಾಡ್ತಾ ಇಲ್ಲ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಟಕ್ಕನಂಗೆ ಮೈಂಡ್ ಚೇಂಜ್ ಮಾಡ್ಕೊಳ್ತಾರೆ. ನೀವು ಆ ರೀತಿ ಮೈಂಡ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ಚಾರಿಯೇಟ್ ಬಂದಿರೋದ್ರಿಂದ ಕೂಡ ಆ ವ್ಯಕ್ತಿ ಮೇಲೆ ನಿಂತಿದೆ ಈ ಸಂಬಂಧ. ನೀವು ರೆಡಿ ಇದ್ದೀರಿ, ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕಾಗಿರ್ಬಹುದು, ಏನೇ ಇರಬಹುದು, ನೀವು ರೆಡಿ ಇದ್ದೀರಿ. ಆ ವ್ಯಕ್ತಿ ರೆಡಿ ಇಲ್ವೇ? ರೆಡಿ ಇದ್ದರೆ ಮಾತ್ರ ಆ ಸಂಬಂಧ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಒಂದಷ್ಟು ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ನೋಡೋಣ. ಹೇಸ್ಟ್ಯಾಕ್ ಬರ್ತಾ ಇದೆ. ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾವ್. ನೀನೇನು ಮಾಡಿದ್ಯಾ, ಏನು ಈ ಹಿಂದೆ ಆ ಥರದ್ದು ಏನೇನು ನಡೆದಿದೆ, ಕರ್ಮ ಮುಗಿಯುವಂಥ ಸಮಯ ಬಂದ್ಬಿಟ್ಟಿದೆ. ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾವ್ ಸೋನ್. ಸೊ ಡಾರ್ಕ್ ವುಮನ್ ಬಂದಿದೆ. ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಎ ವುಮನ್ ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಹೇರ್. ಓಕೆ, ಒಂದು ಒಳ್ಳೆಯ ಕಪ್ಪಾದಂಥ ವ್ಯಕ್ತಿ, ಹೆಣ್ಣು ಮಗಳು, ಆಕೆ ಜೊತೆಗೆ ಮಾತನಾಡೋದಾಗಿರಬಹುದು. ಈ ಕಪ್ಪು ಮೈ ಬಣ್ಣ ಹೊಂದಿರುವಂತಹ ಹೆಣ್ಣುಮಗಳು, ಆಕೆ ಜೊತೆಗೆ ಒಂದಷ್ಟು ರಿಲೇಶನ್ಶಿಪ್ ಅಂದರೆ ಸಂಬಂಧದ ವಿಚಾರವಾಗಿ ಮಾತನಾಡೋದಿರಬಹುದು, ಅಥವಾ ಒಂದಷ್ಟು ನಿಮ್ಮ ವಿಚಾರವಾಗಿ ಅವ್ರ ಹತ್ರ ಹೇಳ್ಕೊಳ್ಳೋದಾಗಿರಬಹುದು. ಇಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಎದುರು ಬರ್ತಾರೆ ಅಂತ ತೋರಿಸ್ತಾ ಇದೆ. ಕಪ್ಪು ಮೈ ಬಣ್ಣ ಹೊಂದಿರೋರು, ಕಪ್ಪು ತಲೆ ಕೂದಲಿರೋರು. ಓಕೆ, ಡಾರ್ಕ್ ಮೆನ್ ಬರ್ತಾ ಇದೆ. ಇದೇನು ಈ ರೀಡಿಂಗ್ಸಲ್ಲಿ ಬರೀ ಇದೇ ಬರ್ತಾ ಇದೆ. ಡಾರ್ಕ್ ಮೆನ್ ಬರ್ತಿದೆ. ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಎ ಮ್ಯಾನ್ ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಹೇರ್. ಓಕೆ, ಒಬ್ಬ ಕಪ್ಪು ಮೈ ಬಣ್ಣ ಹೊಂದಿರೋ ವ್ಯಕ್ತಿ ಜೊತೆಗೂ ಕೂಡ ನೀವು ಮಾತಾಡ್ತೀರಿ. ಈ ಸಂಬಂಧದ ವಿಚಾರವಾಗಿರಬಹುದು, ಅಥವಾ ನಿಮಗೆ ತಾಳ್ಮೆ, ಸಮಾಧಾನ ಕೊಡುವಂಥ ವ್ಯಕ್ತಿಗಳು ನಿಮ್ಮ ಎದುರಾಗಬಹುದು ಅಂತ ತೋರಿಸ್ತಾ ಇದೆ. ಸೊ ಫೇರ್ ವುಮೆನ್ ಬರ್ತಾ ಇದೆ. ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಎ ವುಮೆನ್ ವಿತ್ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್. ಬಿಳಿ ಕೂದಲಿರುವಂತಹ, ಒಂದಷ್ಟು ಬಿಳಿ ಕೂದಲು ಆಗಿರುವಂತಹ, ಚೆನ್ನಾಗಿರುವಂಥ ಹೆಣ್ಮಗಳಿಗೆ, ಬಿಳಿ ಕೂದಲಾಗಿರುತ್ತಲ್ಲ ಆ ಹೆಣ್ಮಗಳು ಕೂಡ, ಒಂದು ಗ್ರೇ ಹೇರ್ ಇರುವಂತಹ ಹೆಣ್ಮಗಳು ಕೂಡ ನಿಮ್ಮ ಎದುರಾಗ್ತಾರೆ. ಈ ನೋವಿಗೆ ಸಾಂತ್ವನ ಹೇಳ್ತಾರೆ. ಈ ಇಷ್ಟು ಜನಗಳು ಕೂಡ ಇಲ್ಲಿ ಫಸ್ಟ್ ಕಾರ್ಡಲ್ಲಿ ಕರ್ಮ ಯು ವಿಲ್ ರ್ಯಾಪ್ ಅಂದರೆ ನೀನು ಮಾಡಿರುವಂಥ ಕರ್ಮ, ಈ ಹಿಂದೆ ಕರ್ಮ ಏನಿದೆ ಅದು ಕಟಾವಾಗುವಂಥ ಸಮಯ ಇದು ಅಂತ ಹೇಳ್ತು. ಸೊ ಈ ಹೆಣ್ಮಕ್ಳೆಲ್ಲ ನಿಮ್ಮ ಎದುರಾಗೋದು, ನಿಮ್ಮ ನೋವಿಗೆ ಸ್ಪಂದಿಸೋದಾಗಿರ್ಬಹುದು, ನಿಮ್ಮ ಕಷ್ಟಕ್ಕೆ ಮಾತನಾಡೋದಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿಯ ಬಗ್ಗೆ ನಿಮ್ಗೆ ಹೆಲ್ಪ್ ಮಾಡೋದಾಗಿರಬಹುದು. ಈ ಥರ ಜನಗಳು ಕೂಡ ನಿಮಗೆ ಎದುರಾಗ್ತಾರೆ ಅಂತ ತೋರಿಸ್ತಾ ಇದೆ. ಮೌಂಟೇನ್ ಬರ್ತಿದೆ. ಮೇಜರ್ ಚಾಲೆಂಜ್ ಟು ಓವರ್